ಮುರಳಿ ಅವರೇ, ಸುದೀಪ್ ಅವರು ಒಂದು ವಿಷಯ ಹೇಳ್ತಾರೆ, ದೊಡ್ಡ ಮನೆಯಿಂದ ನೀವು ಆಚೆ ಬರ್ಬೇಕಾದ್ರೆ ನಿಮ್ಗೆ ಕರ್ಕೊಂಬರಕ್ಕೆ ನಾನೇ ಬಂದಿರಲಿಲ್ಲ ಅಂದ್ರೆ ಬಂದಿರಲಿಲ್ಲ ಅಂದ್ರೆ ನೀವು ಆಚೆ ಬರಕ್ ಆಗ್ತಿರ್ಲಿಲ್ಲ ಅಂತ. ಕೋಟಿ ವಿಷಯ ಬಂದಾಗ ಬೇಡ ಬಿಡಿ ಅಂತಾರೆ. ನಿಮ್ ಫುಲ್ ಕನ್ಫ್ಯೂಷನ್, ಅಯ್ಯೋ ಏನಪ್ಪ ಏನ್ ಮಾತಾಡ್ತಿದ್ದಾರೆ, ಕೋಟಿ ಗೀಟಿ ಬರೋದು ಹಂಗೆ ಮಿಸ್ ಆಗೋಯ್ತಾ ಅಂತ ಅನ್ನಿಸ್ತಾ. ಈ ಕೊನೆಗೂ ವಿಷಯ ತಿಳ್ಕೊಂಡ್ರ ಯಾವ ಕೋಟಿ ಬಗ್ಗೆ ಮಾತಾಡೋದು? ಆಮೇಲೆ ಗೊತ್ತಾಯ್ತು ನನಗದು ಗೊತ್ತಿರಲಿಲ್ಲ. ಬಿಕಾಸ್ ಅದೇ ಹೇಳ್ತಿದ್ದೆ, ಯಾಕಂದ್ರೆ ಅದೇ ಆ ಮಾತು ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ನಾವು ಫಸ್ಟ್ ಒಂದು ಕನ್ನಡ ಚಾನಲ್ ಶುರು ಆಯಿತು, ಕನ್ನಡದಲ್ಲಿ ಒಂದು ಸ್ಯಾಟಲೈಟ್ ಚಾನಲ್. ಅವಾಗ ನಂದು ಫಸ್ಟ್ ಪ್ರೋಗ್ರಾಮ್ ಒಂದು ಮಾತು ಮುತ್ತು ಅಂತ. ಅದಕ್ಕೆ ಎಕ್ಸ್ಪೆಂಡಿಚರ್ ನಾವು ಖರ್ಚು ಮಾಡಿದ್ದು ಒಂದು 3,500-4 ಸಾವಿರ ರೂಪಾಯಿ ಖರ್ಚು ಮಾಡಿ ಅರ್ಧ ಗಂಟೆ ಎಪಿಸೋಡ್ ಮಾಡಿದ್ವಿ. ಓಕೆ, 3,500-4 ಸಾವಿರ ರೂಪಾಯಿ, ಮ್ಯಾಕ್ಸಿಮಮ್ 5,000 ರೂಪಾಯಿ 6,000 ರೂಪಾಯಿ ಪ್ರೋಗ್ರಾಮ್ ಆಗೋಯ್ತು, ಅರ್ಧ ಗಂಟೆ ಪ್ರೋಗ್ರಾಮ್. ಅಲ್ಲಿಂದ ತಗೊಂಡ್ರೆ ಇವತ್ತು ನಾವು ಮಾಡ್ತಿರೋಂಥ ಪ್ರೋಗ್ರಾಮು ಇದು ಪ್ರಾಜೆಕ್ಟ್ ಕಾಸ್ಟ್ ಬಂದು ಅಪ್ರಾಕ್ಸಿಮೇಟ್ಲಿ 30 crores. ಎಲ್ಲಿಂದ ಎಲ್ಲಿಗೆ ಅಂದ್ರೆ ಎ ಇಂದ ಝಡ್ವರೆಗೂ ಎಷ್ಟು ಕಾಸ್ಟ್ಗಿಂತ ಪ್ರೋಗ್ರಾಮ್ ಎಲ್ಲ ಮಾಡಾಯ್ತು ಅನ್ನೋ ಖುಷಿ ಆಯ್ತು ಅಂತ ಹೇಳಕ್ ಹೋದೆ. ನಿಮ್ಮ ಇಮ್ಯಾಜಿನೇಷನ್ ಬೇರೆ ಇತ್ತು. ನನಗೆ ಇದೇನೇ ಏನು ಗೊತ್ತಿಲ್ಲ, ನಮ್ಗೆ ಏನಕ್ಕೆ ಹಿಂಗೆ ಹೇಳ್ತಾ ಇದ್ರಪ್ಪ, ಏನಾಯ್ತು ಕತೆ ಅನ್ಕೊಂಡು ನಾನು ಅನ್ಕೊಳ್ತಾ ಇದ್ದೆ, ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕಲ್ಲ ಅಂತ. ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು, ನೀವು ಈಚೆ ಹೋಗಿ ಗೊತ್ತಾಗುತ್ತೆ ಮುರಳಿ ಅವರು ಎಂತ ಇದ್ರು. ಅದು ಒಂದು ಮಜಾ ಬಂದ ತಕ್ಷಣ ಅದೇ ನಿಮ್ ಇಂಟ್ರೆಸ್ಟಾ ಏನದು ಅಂತ ತಿಳ್ಕೊಬೇಕು ಅಂತ ಕೇಳಿ. ಆಮೇಲೆ ಹೇಳಿದ್ರು, ಸಾರ್ ಹಿಂಗೆಲ್ಲ ಮೊನ್ನೆ ಹಿಂಗೆ ಆಗ್ಬಿಟ್ಟಿದೆ ಸಾರ್, ಇವ್ರ ಮನೆಯಲ್ಲ ಆಗ್ಬಿಟ್ಟಿದೆ ಅದು ಇದೆ ಹಿಂಗೆಲ್ಲ ಅಂತ ಹೇಳಿದ್ರು. ಅಯ್ಯೋ ಇವತ್ತು ಹೋಗಿ ನಾವು ಜೋಕ್ ಮಾಡೋದಲ್ಲ ಪಾಪ, ಏನ್ ಬೇಜಾರಾಗಿರುತ್ತೆ ಏನೋ ಅನ್ಕೊಂಡು. ಆಮೇಲೆ ಅವ್ರು ಒಂದು ನಿಮಿಷನೂ ಇರಲಿಲ್ಲ. ಅವರು ಕೂಡ ಆ ಸಿಚುವೇಶನ್ ತಗೊಂಡಿದ್ ರೀತಿ ಇದೆಯಲ್ಲ, ಎಷ್ಟು ಮಜಾ ಕೊಡೋ ತರ ಇತ್ತು ಅಂಡ್ ವಿಷಯ ಕನ್ವೆ ಮಾಡ್ತಿದ್ರು. ಯಾರು ಹೇಳಿಲ್ಲ, ನಾವಾಗ ಕೇಳಿದ್ದು, ಅವ್ರು ಕೇಳಿದ ಪ್ರಶ್ನೆಗೆ ನಾನು ಕೊಟ್ಟಿದ್ದು ಉತ್ತರ ನೋಡಿ ಹೆಂಗ್ ಸಿಂಕ್ ಆಗ್ತಿತ್ತು ಅಂತ. ನೀವು ಬರ್ಲಿಲ್ಲ ಅಂದ್ರೆ ಆಚೆನೆ ಬರ್ತಿರ್ಲಿಲ್ವಾ? ನಾನೊಂದು ಅಯ್ಯೋ ಅಲ್ಲೇ ಇರ್ಬೋದಾಗಿತ್ತಲ್ಲ ಸರ್, ತಿರ್ಗಾಕ್ ಬರೋಕ್ ಹೋದ್ರಿ ನೀವು. ಯಾರು ಸರಿ ಇಲ್ಲ ಅದು ಮಾಡಿದವ್ರು ಯಾರೋ 1-2 ದಿನ ಇಟ್ಕೊಂಡಿದ್ರೆ ಈ ವಾರ ಕಂಟಿನ್ಯೂ ಆಗ್ಬಿಡ್ತಿತ್ತು ಅನ್ಕೊಂಡೆ ನಾನು. ವೆರಿ ನೈಸ್. ಸೊ ಹಾಗಿದ್ರೆ ಮುರಳಿ ಅವರು ಆಚೆ ಬಂದ್ಮೇಲೆ ಜನ ಮಾತಾಡ್ಕೊಳ್ತಾ ಇರೋದು ಅಂದ್ರೆ, ಯಾವಾಗ್ಲೂ ಕೂಡ ಒಬ್ಬ ಸ್ಟಾರ್ ಆಗ್ಲಿ, ಒಬ್ಬ ಟಿವಿಯಲ್ಲಿ ಕಾಣಿಸುವಂತ ಸೆಲೆಬ್ರಿಟೀಸ್ ಆಗ್ಲಿ, ಅವ್ರನ್ನ ರೋಲ್ ಮಾಡೆಲ್ಗಳಾಗಿ ನೋಡ್ತಾರೆ ಜನ. ಎಸ್ ಮೇಡಮ್, ಖಂಡಿತ ಅದು ಹಂಗೆ ಇರಬೇಕು, ಅವ್ರನ್ನ ಅನುಕರಿಸೋ ರೀತಿಯಾಗಿರ್ಬೇಕು. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಮುರಳಿ ಅವ್ರ ವಿಚಾರದಲ್ಲಿ ಬಂದಾಗ ಒಳ್ಳೆ ರೀತಿಯಲ್ಲಿ ಜನ ಅನುಕರಿಸ್ತಾರೆ, ಅದನ್ನ ಮಾತಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ನನಗೆ. ಮೋಸ್ಟ್ಲಿ ನಾನು ಆ ಟ್ರೋಫಿನ ತಂದಿದ್ರು ಕೂಡ ಅಷ್ಟು ಖುಷಿ ಆಗ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಟ್ರೋಫಿ ತಗೊಳಕ್ಕೆ ಅಂತ ನಾನು ಆಟ ಆಡ್ಬಿಟ್ಟಿದ್ರೆ ಮೋಸ್ಟ್ಲಿ ಎಲ್ಲೋ ತಪ್ಪು ದಾರಿಗೆ ಹೋಗ್ಬಿಡ್ತಿದ್ದೇನೋ ಅಂತ ಅನಿಸ್ತಿತ್ತು. ಇವಾಗ ಬಂದಿರೋ ಸ್ಥಿತಿಗೆ ನಾನು ಮೋಸ್ಟ್ಲಿ ಒಂದು 500 kg ಘನತೆ, ಗೌರವ, ಪ್ರೀತಿ ನನ್ನ ಮೇಲೆ ಬಂದ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಸರ್ ಇವಾಗ ನಿಮ್ ಬಂದಾಗ ಒಬ್ರು ಹೇಳಿದ್ರು, ಸರ್ ನನ್ನ ದೊಡ್ಡವರು ನಿಮ್ಮನ್ನು ಒಪ್ಕೊಳ್ಳೋದು ನಾನು ಒಪ್ಪಲ್ಲ ಸರ್. ನನ್ನ ಮಗಳು ಹೇಳಿದ್ಲು ಸರ್ ಬಂದ ತಕ್ಷಣ, ಮುರಳಿಯವರು ಹೋಗ್ಬಾರ್ದಾಗಿತ್ತು, ಮುರಳಿ ಅಂಕಲ್ ಯಾಕೆ ಹೋದ್ರು ಅಂತ ನಿಮ್ಮಲ್ಲೊಬ್ರು ಬಂದಾಗ ಹೇಳಿದ್ರು ನನಗೆ. ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಇದು ಅಂತ. ದೊಡ್ಡವ್ರಿಗೆ ಒಂದು ಎಸ್, ಮಕ್ಕಳು ಹೇಳ್ತಾ ಇದಾರಲ್ಲ ಹೆಂಗೆ ಸರ್ ಇದು ಅಂತ. ಅಂದ್ರೆ ನಾವು ನೋಡಿ, ಪ್ರಾಮಾಣಿಕವಾಗಿರೋದು ಒಂದು 20-30% ಜನಕ್ಕೆ ಇಷ್ಟ ಆಗಲ್ಲ ಅಷ್ಟೇನೆ. ಇನ್ನು 70-80 ಜನ ಅವರ ಪ್ರಯತ್ನ ಪಡ್ತಾ ಇರ್ತಾರೆ ಹಂಗಿರ್ಬೇಕು ಅಂತ. ಜೀವನದಲ್ಲಿ ಇರೋಕ್ಕಾಗಲ್ಲ. ಕೆಲವು ಬೇರೆಯವ್ರನ್ನ ನೋಡಿ ಹಂಗೆ ಇಷ್ಟಪಡ್ಬೇಕಂತೆ. ಸೊ ಅದು ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಅದನ್ನ ವೈಫ್ ಹೋಗ್ಬೇಕಾದ್ರೆ ಹೇಳಿದ್ರು, ಅವ್ರು ಇರೋದು ಹೆಂಗೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ. ನಮ್ಮ ನಿತ್ಯ ಜೀವನದಲ್ಲೂ ಹಂಗೆ ಇರೋದು, ನಾವು ಬೇಡದಿದ್ದಕ್ಕೆಲ್ಲ ಆಸೆ ಪಡೋದು ಅಥವಾ ಇನ್ಯಾರ್ದಕ್ಕೂ ಮಾಡೋದು, ಆ ಥರದ್ದೆಲ್ಲ ನನ್ಗೆ ಅದು ಮೊದಲಿಂದ ಬಂದಿಲ್ಲ. ಅದು ಕೆಲವೊಂದು ಎಕ್ಸಾಂಪಲ್ ಸಮೇತ ಹೇಳ್ಬೋದು. ಯಾರು ಏನೋ ಕಾಸು ಕೊಟ್ಟಿದ್ದೀನಿ ಇಟ್ಕೊಳ್ಳಿ ಅಂತ ಏನೋ ಕೊಟ್ಟಿದ್ರೆ ತಿರ್ಗಿ ಅವ್ರು ವಾಪಸ್ ಕೇಳಿದಾಗ ಅವ್ರ ಬಂಡ್ಲೆ ವಾಪಸ್ ಕೊಡ್ತಾ ಇದ್ದೆ ನಾನು. ಸರ್ ಏನಕ್ಕೂ ಯೂಸ್ ಮಾಡ್ಲಿಲ್ವಾ ಸರ್ ನೀವು? ರವಿ ನಿನ್ ಕಾಸು ಅಂತ ಕೊಟ್ಟಿರ್ತೀರಪ್ಪ, ನೀರನ್ನು ಕೆರೆಗೆ ಚೆಲ್ಲಿ, ನಿಮ್ದು ಅದು ನಿಮ್ದೇನೇನೆ, ಅದು ನಂದಾಗಲ್ಲ. ಎಷ್ಟೇ ಕಷ್ಟ ಬಂದ್ರೆ ಅದನ್ನ ಯೂಸ್ ಮಾಡ್ತಾ ಇರಲಿಲ್ಲ ನಾನು. ವೆರಿ ನೈಸ್. ಸಮ್ ಒಂದು ಬೇಸಿಕ್ ಆಗಿ ಒಂದು ನಂದೇ ಆದಂತ ಒಂದು ಚೌಕಟ್ಟಲ್ಲೇ ಇರ್ತಿದ್ದೆ ನಾನು.